ಆದರೆ ಇನ್ನೊಂದು ಜಾಗ ಐತೆ ದುರ್ಗದಳ್ಳಿ ಕೆರೆ ಅಂತ. ತುಮಕೂರವ್ರಿಗೆ ಗೊತ್ತಿರುತ್ತೆ ಈ ಫೀಲು. ಡಿ ಡಿ ಹಿಲ್ಸ್ ರೋಡಲ್ಲಿ ಗಾಡಿ ಓಡಿಸೋದೇ ಮಜಾ ಗುರು. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ, ಜಾತ್ರೆ ನಡೆಯೋ ಟೈಮಲ್ಲಿ ಬಂದಿದ್ದೀವ. ಹ್ಞೂ ಸರಿ ಅಂಕಲ್. ಹಾಂ ಓ ಅಂದರೆ ಅಂಕಲ್ ಜಾತ್ರೆನೇ ಇವತ್ತು. ರೈಟ್ ಹೋದ್ರೋ ಲೆಫ್ಟ್ ಹೋದ್ರೋ ಇಲ್ಲಿ ಮ್ಯಾಪಲ್ಲಿ ಇಲ್ಲಿರೋ ಕಲ್ಬಂಡೆ ನೋಡಿ ಕಂಡಿಡ್ದ್ಬಿಟ್ಟೆ ಇದೇ ಜಾಗ ಅಂತ. ಅಯ್ಯೋ ತವಾಕಬಿಟ್ರಾ. ಡ್ರೋನ್ ಆರ್ಸೋ ಕಾರ್ಯಕ್ರಮ ನಡೀತಾ ಇದೆ. ಡ್ರೋನ್ ಪೈಲಟ್ ಬಂದು ಹಿತೇಶ್ ಪಿ ಜೈನ್ ಅವರು. ಸ್ಯಾಂಡಿ ಬಿದ್ದಾಗ್ಬಿಟ್ಟ. CJ ಮಾಡ್ತಾರ ಏನ್ ಮಾಡ್ತಾರ? ಬಿದ್ದಾಗ್ಬಿಟ್ಟೆ. ಓಹೋ ಏನ್ ಗುರು ಕ್ರೇಜಿ ಐತಿ ಇದೊಳ್ಳೆ ಜಾಗ. ನಿಜವಲ್ಲ ನಾವು ಹಿಂಗೇನ ಬಂದಿದ್ವು. ಅಯ್ಯೋಯ್ಯೋ ದಾರಿನೇ ಇಲ್ಲ ಗುರು ಇದು. ಅಯ್ಯೋ ಬ್ರೋ ನಡೀರಿ. ವೈರ್ಲೆಸ್ ಮೈಕ್ ಕನೆಕ್ಟ್ ಮಾಡೋದು ಒಂದೊಂದ್ಸರಿ ಹೆವಿ ತಲೆನೋವು ಕೊಟ್ಬಿಡುತ್ತೆ ಗುರು. ಟುಡೇ ವಿ ಆರ್ ಅಟ್ ತುಮಕೂರಿಗೆ ಬಂದಿದ್ದೀವಿ. ಇವತ್ತು ಸಾಯಂಕಾಲ ಆಗಿದೆ. ಟೈಮು 5:21 5:21 ಟೈಮು. ತುಮಕೂರಲ್ಲಿ ಏನು ಮಾಡೋಕ್ಕಪ್ಪ ಅಂತಂದರೆ ತುಮಕೂರಲ್ಲಿ ಡಿ ಡಿ ಹಿಲ್ಸ್ಗೆ ಬೇಜಾನ್ ಸರಿ ಹೋಗಿದ್ದೀವಿ. ಡಿ ಡಿ ಹಿಲ್ಸು, ನಾಮದ ಚಿಲುಮೆ ಇದಕ್ಕೆಲ್ಲ. ಆದರೆ ಇನ್ನೊಂದು ಜಾಗ ಐತೆ ದುರ್ಗದಳ್ಳಿ ಕೆರೆ ಅಂತ. ಆ ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾವಾಗ ಈ ಆಫ್ ರೋಡ್ ಬೈಕ್ಸ್ನ ತೊಗೊಂಡ್ವಿ, ಅಡ್ವೆಂಚರ್ ಬೈಕ್ಸ್ನ ಅಂದ್ಕೊಂಡಿದ್ವಿ ಹೋಗ್ಬೇಕು ಅಂತ. ಟೈಮೇ ಆಗಿರಲಿಲ್ಲ ಹೋಗೋಕ್ಕೆ. ಇವತ್ತು ಒಂದು ಫೈನ್ ಈವ್ನಿಂಗ್ ಡೇ, ಹೋಗೋಣ ಅಂತ ಪಕ್ಕಾ ಪ್ಲ್ಯಾನ್ ಹಾಕ್ಬಿಟ್ಟು ಬಾಯ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಎಸ್ ಹೋಗ್ಬೋದು. ಮೇಲೆ ಹೋಗಬೇಕು, ಫ್ಲೈಓವರ್ ಮೇಲೆ. ಸಕ್ಕತ್ತಾಗಿದೆ ಗುರು ಇದು ವ್ಯೂ. ಬ್ರಿಡ್ಜ್ ಮೇಲೆ ಇಲ್ಲಿಂದ ಕ್ಲೀನಾಗಿ ಸಿದ್ಧಗಂಗಾ ಮಠ ಎಂಟ್ರಿ ರೋಡ್ ಇದು. ಹೋಗ್ಬೇಕಾಗಿರೋದು ಸ್ಟ್ರೈಟು ಡಿ ಡಿ ಹಿಲ್ಸ್ ರೋಡ್ ಬರುತ್ತಲ್ಲ ಅಲ್ಲೇನೆ. ತುಮಕೂರಲ್ಲಿ ಒಂದು 3-4 ಪ್ಲೇಸ್ ಇದೆ ಗುರು. ಅದರಲ್ಲಿ ನನಗೆ ಗೊತ್ತಿರೋದು ಅಂತಂದರೆ ಮೇಯ್ನು ಡಿ ಡಿ ಹಿಲ್ಸ್ ಆದಮೇಲೆ ಮಂದಾರಗಿರಿ ಹಿಲ್ಸು, ಅದಾದಮೇಲೆ ಇಲ್ಲಿದೆಯಲ್ಲ ಈ ಕೆರೆ, ಆ ಕಡೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ, ಒಂದು ಕಲ್ಬಂಡೆ ಎಲ್ಲ ಐತೆ, ಅದು ಒಂದು ಜಾಗ, ಸಿದ್ಧಗಂಗಾ ಮಠ. ಇಷ್ಟು ಜಾಗಗಳು ಗೊತ್ತಿರೋದು. ಇಷ್ಟು ಜಾಗಗಳಿಗೆ ಓಡಾಡಿದ್ದೀನಿ ನಾನು ಆಗಲೇ ಎಷ್ಟೊಂದು ಸರಿ. ಈ ಜಾಗಕ್ಕೆ ಹೋಗಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವಾಗ ಹೋಗ್ತಿರೋ ಜಾಗದಲ್ಲಿ ಪ್ರೀ ವೆಡ್ಡಿಂಗು, ಶೂಟ್ಸು ಅದೆಲ್ಲ ಮಾಡ್ತಿರ್ತಾರೆ. ಇಲ್ಲಿ ಈ ರೋಡಲ್ಲಿ ಲೆಫ್ಟ್ ಹೋದ್ರೆ ಅನಿಸುತ್ತೆ ಗುರು. ಎಸ್ ಕರೆಕ್ಟು. ಹೆವಿ ಧೂಳೆ ಬಿಡಿಸ್ಬಿಟ್ನಲ್ಲ ಗುರು. ಈ ಜಾಗದಲ್ಲಿ ಲೆಫ್ಟ್ ಹೋದರೆ ಕ್ರಷರ್ ಸಿಗುತ್ತೊಂದು. ಕ್ರಷರು ಸಖತ್ತಾಗೈತೆ. ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕಾಗಲಿ, ಪ್ರೀ ವೆಡ್ಡಿಂಗು ಅದೆಲ್ಲ ಮಾಡೋಕ್ಕೆ ಯಾವಾಗಲೂ ಹೋಗ್ತಾ ಇರ್ತಾರೆ. ಓಹೋ ನೀವು ಯಾಕೋ ರೋಡ್ ಮೇಲೆ ಹೋಗಂಗೆ ಕಾಣ್ತಿಲ್ಲ. ನಾನು ಮ್ಯಾಪ್ ಹಾಕೊಳ್ಳೋಣ ಅಂತಂದರೆ ಮೊಬೈಲ್ ಹೋಲ್ಡರ್ ತೆಗ್ದಿಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕೊಂಡಲ್ಲ ಲೆಗಂಡ್ರಿದು. ಆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕೋಬೇಕಾದ್ರೆ ಮೊಬೈಲ್ ಮೌಂಟ್ನ ತೆಗ್ದಿಟ್ಟೆ, ಆಮೇಲೆ ಹಾಕೊಳ್ಳೋಣ ಅಂತ ಮತ್ತೆ ಹಾಕೊಳ್ಳೋದೇ ಮರ್ತ್ಬಿಟ್ಟೆ. ಹಂಗೇ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ ದೇವ್ರೆ. ತುಮಕೂರವ್ರಿಗೆ ಗೊತ್ತಿರುತ್ತೆ ಈ ಫೀಲು. ಡಿ ಡಿ ಹಿಲ್ಸ್ ರೋಡಲ್ಲಿ ಗಾಡಿ ಓಡಿಸೋದೇ ಮಜಾ ಗುರು. ಐ ಥಿಂಕ್ ಇಲ್ಲಿ ಲೆಫ್ಟು. ಎಸ್ ಲೆಫ್ಟ್ ಹೋಗ್ಬೇಕು. ಇಲ್ಲಿ ನಾಮದ ಚಿಲುಮೆ, ಡಿ ಡಿ ಹಿಲ್ಸ್ ಎರಡು ಹಿಂಗೇನೆ. ಓ ಜಿಂಕೆ, ಆನೆ ಎಲ್ಲ ಬರುತ್ತೆ ಒಂದೊಂದು ಟೈಮು. ನಮ್ಮ ಇವಾಗ ಹೋಗ್ತಿರೋ ಗ್ರೂಪಲ್ಲಿ 4 ADV ಗಾಡಿಗಳವೆ. ಅದ್ರ ಮಧ್ಯದಲ್ಲಿ ಇಂಪೋಸ್ಟರ್ ಥರ ನಮ್ಮ ಯತೀಶ್ ಅವರು R15 ತಂದ್ಬಿಟ್ಟವ್ರೆ. ಇಲ್ಲಿ ಜಿಂಕೆ ಇದೆ, ಕೋತಿ ಇದೆ ನೋಡ್ರಿ. ಇದೆ ನಾಮದ ಚಿಲುಮೆ. ಇಲ್ಲಿ ಮೇಯ್ನು ಪ್ರಾಣಿಗಳಿರೋದು ಎರಡೇ ಮೇಯ್ನು, ಒಂದು ಕೋತಿಗಳು, ಇನ್ನೊಂದು ಜಿಂಕೆಗಳು. ಹೆವಿ ಇದಾವೆ ಗುರು, ಸಖತ್ತಿದ್ದಾವೆ. ಸಖತ್ತಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ರೆ ಕೋತಿಗಳಿಗೆ ಏನಾದ್ರು ತಿನ್ನೋಕ್ಕೇನಾದ್ರು ಕೊಟ್ಕೊಂಡು ಆಟ ಆಡ್ಸ್ಕೊಂಡು ಕೂತ್ಕೋಬೋದು. ಜಿಂಕೆಗಳು ನೋಡ್ಬೋದು. ಕರೆಕ್ಟಾಗಿ ರೆವ್ ಮ್ಯಾಚ್ ಮಾಡ್ಕೊಂಡು ಡೌನ್ ಶಿಫ್ಟ್ ಮಾಡಿದ್ರೆ ಅದರಲ್ಲಿ ಕ್ಲೀನಾಗಿ ಸ್ಮೂತಾಗಿ ಒಂದು ಬ್ಯಾಕ್ ಫೈರ್ ಹೊಡಿಯುತ್ತೆ ನೋಡ್ರಿ ಹಿಂಗೆ. ಓ ಇಲ್ಲಿ ಲೆಫ್ಟು ಡಿ ಡಿ ಹಿಲ್ಸ್ಗೆ ಸ್ಟ್ರೈಟ್ ಹೋಗ್ಬೇಕು ನಾವು. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ, ಜಾತ್ರೆ ನಡೆಯೋ ಟೈಮಲ್ಲಿ ಬಂದಿದ್ದೀವ. ನಾವು ಬಂದಿರೋ ಊರಲ್ಲಿ ಜಾತ್ರೆ ನಡೀತಾ ಇದೆಯಮ್ಮ. ಅಯ್ಯಸ್ಸು ಎದುರುಕೊಂಬಿಡುತ್ತೆ, ನಿಧಾನಕ್ಕೆ ಹೋಗ್ಬೇಕು. ಓ ದೇವ್ರೇ ಒಳ್ಳೇದು ಮಾಡಪ್ಪ. ಏನಾರು ಆಟ ಸಾಮಾನು ತಗೊಳ್ಳೋದ ಜಾತ್ರೆಯಲ್ಲಿ? ಇದೇನು ಒಂದೇ ಒಂದು ಅಂಗಡಿ ಐತೆ.
ತುಂಬ ಚಿಕ್ಕ ಜಾತ್ರೆ ಅನಿಸುತ್ತಿದ್ದು. ಹಾಂ ಆಯ್ತು ಅಂಕಲ್. ಹಾಂ ನಿಧಾನಕ್ಕೆ ಹೋಗ್ರಿ ಇಂಥವ್ರು ಅಂಕಲು. ನಾವು ನಿಧಾನಕ್ಕೆ ಹೋಗ್ತಿದ್ರು ಜೋರಾಗಿ ಅನಿಸುತ್ತೆ, ಯಾಕೆ ಅಂದರೆ ಗಾಡಿ ಸೌಂಡ್ಗೆ. ಓ ಹ್ಞೂ ಸರಿ ಅಂಕಲ್. ಅಂಕಲ್ ಹಾಂ ಓ ಅಂದರೆ ಅಂಕಲ್ ಜಾತ್ರೆನೇ ಇವತ್ತು. ಇಲ್ಲಿ ನಾವು ನಿಧಾನಕ್ಕೆ ಹೋದ್ರೂ ಜೋರಾಗಿ ಅನಿಸುತ್ತೆ ಗಾಡಿ ಸೌಂಡ್ಗೆ, ಅದಕ್ಕೆ. ಹಾಂ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ಬರ್ತದೆ. ಹಾಂ ಹಾಂ ಸರಿ ಅಂಕಲ್. ಪಾಪ ಊರಲ್ಲಿ ಜಾತ್ರೆ ನಡೀತಾ ಇದೆ, ನಾವಿಲ್ಲಿ ಡೊರ್ರೋ ಬರ್ರೋ ಅಂತ ಹೋಗ್ತಾ ಇದ್ರೆ ಗಾಡಿಗಳು ಸೌಂಡ್ ಬರುತ್ತೆ, ಧೂಳೆದೊಳುತ್ತೆ ಅಂತ ಪಾಪ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಫುಲ್ಲು ರ್ಯಾಶ್ ಆಗಿಬಿಟ್ಟಿದ್ದಾರೆ ಊರವರು. ರೈಟ್ ಹೋದ್ರೋ ಲೆಫ್ಟ್ ಹೋದ್ರೋ ಇಲ್ಲಿ ಬ್ರೋ, ಅಲ್ಲಿ ನೀವು ಕೆಚ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ, ಬೈತವ್ರೆ ಫುಲ್ಲು. ಧೂಳೆದೊಳ್ಬಿಡ್ತು ಅಂತ. ಧೂಳೆದೊಳುತ್ತೆ, ಕಡ್ಡಿನೇ ಎತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಜೋರಾಗಿ ಹೋಗ್ಬೋದು ಬನ್ರಿ. ಓಹೋ ಸಾಕಾಗೈತೆ ಗುರು. ಪರ್ಫೆಕ್ಟ್ ಟೈಮಿಂಗ್ಸ್, ಸನ್ಸೆಟ್ ಟೈಮಿಂಗ್ಸ್ ಇದು. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಅವ್ರ ಹತ್ರ ಮಕ್ಕುಗಿಸ್ಕೊಂಡು ಬಂದಿದ್ಕು ಸಾರ್ಥಕ ಆಯಿತು ಬ್ರೋ. ಅಲ್ಲಿಗೆ ಹೋಗ್ಬೇಕಾರದು ನಾವು. ಅಲ್ಲಿ ಹೋಗ್ತವ್ರು ನಡೀರಿ. ಓ ಇವ್ರಿಗೆ ಹಾಕೊಂಡು ರುಬ್ತಾರೆ ಇವಾಗ ಹೋದ್ರೆ. ಕ್ರೇಜಿ ಐತೆ ಗುರು ರೂಟು. ABS ಆಫ್ ಮಾಡ್ಕೊಂಬಿಟ್ರಂತೂ ಹಿಂದೆ ಟೈರ್ನ ಸ್ಲೈಡ್ ಮಾಡಿ ಬಿಸಾಕ್ಬೋದು. ಸಾಕಾಗಿರುತ್ತೆ ಕಾರ್ನರ್ಸಲ್ಲಿ. ಓಹೋ ಸುದೀಪ್ ಅವರು ಕಿಚ್ಚ ಫಿಲಮಲ್ಲಿ ಗಾಡಿನ ಹಾಕೊಂಡು ನಿಂತ್ಕೊಂತ ಮಲ್ಕೊಂತಾರಲ್ಲ ಗಾಡಿ ಮೇಲೆ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಂಗೆ ಮಲ್ಕೊಂಬಿಡ್ಬೋದು. ಓಹೋ ಏಯ್ ಸಮಾಧಾನ. ಸಾಕಾಗೈತಲ್ವ ಜಾಗ. ಇಲ್ಲೇ ಬ್ರೋ ಎಗ್ರಿಸಿದ್ದವರು. ಕರೆಕ್ಟಾಗಿ ನೋಡಿದ್ದೀನಿ ನೋಡ್ರಿ ಮ್ಯಾಪಲ್ಲಿ ಜಾಗನ. ಅದನ್ನು ಮ್ಯಾಪಲ್ಲಿ ಇಲ್ಲಿರೋ ಕಲ್ಬಂಡೆ ನೋಡಿ ಕಂಡಿಡಿದ್ಬಿಟ್ಟೆ ಇದೇ ಜಾಗ ಅಂತ. ಓ ಇಲ್ಲೇನೋ ಇದನ್ನೆಲ್ಲ ಮಾಡೋರು ನೋಡ್ರಿ, ಬರ್ತ್ಡೇ ಡೆಕೋರೇಷನ್ ಥರ ಎಲ್ಲ ಬಂದು ಇಲ್ಲಿ ಬಲೂನ್ ಇಲ್ಲೇ ಹೊಡೆದಾಕ್ಬಿಟ್ಟು ಹೋಗೋರಲ್ಲ. ಅಯ್ಯೋ ನೋ ಬ್ರೋ. ಹಾಯ್ ಬ್ರೋ, ನೀವು ಅಲ್ಲಿಂದ ಬರೋವಾಗ ಮನೆಗಳ ಮುಂದೆ ಎಲ್ಲ ನಿಂತ್ಕೊಂಡೆಲ್ಲ ಬಂದ್ರ ನೀವು ಸೈಡ್ಲಿಂಗ್ ಮಾಡಿಕೊಂಡು. ನಮ್ಮನ್ನು ಹಾಕೋಬಿಟ್ಟವ್ರಲ್ಲಿ ಫುಲ್ ಧೂಳೆ ಬುರ್ಸ್ಕೊಂಡು ಹೋಯ್ತಾ ಇರ ಜಾತ್ರೆ ನಡೀತೈತೆ ಇವತ್ತು ಅಂತ. ವಾಪಸ್ ಹೋಗುವಾಗ ನಿಧಾನಕ್ಕೆ ಹೋಗ್ರಿ ಹಂಗಾರೆ. ಹಾಂ ಸನ್ಸೆಟ್ ಅಂದರೆ ಮರಗಳು ಅಡ್ಡ ಐತೆ, ಅಲ್ಲಿಂದ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಿಂದ ಬರುವಾಗ ಅಲ್ಲಿ ನೋಡ್ತಿದ್ದಾಗ ಬ್ರೋ ಅಲ್ಲೆಲ್ಲ ಹೋಗ್ಬೋದು ಬ್ರೋ. ಹೋಗ್ಬಿಟ್ಟು ಬರಮ್ಮ ಬನ್ನಿ, ಸುಮ್ಮನೆ ಆ ಸೈಡ್ಗೆಲ್ಲ ಹೋಗ್ಬಿಟ್ಟು ಬರಮ್ಮ ಅಲ್ಲಿ. ಓಹೋ ಸಾಕಾಗೈತೆ ಗುರು ಜಾಗ. ಹಾಂ ಚೆನ್ನಾಗೈತೆ ಬ್ರೋ, ಒಳ್ಳೆ ಜಾಗ. ಇನ್ನೂ ಹೋಯ್ತೀರಾ?
ಹೆಂಗೆ ಸಿಗುತ್ತೆ ಎಲ್ಲ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹಿಂಗೆ ಮೇಲ್ಕೆ ಹತ್ತಿಸ್ಬಿಡೋದು ಅನ್ಸುತ್ತೆ. ಓಹೋ ಹೋ ಹೋ ಹೋ. ಓ ವೀಲಿ ಹೊಡಿತು ಗುರು ಅಲ್ಲಿ. ಇಲ್ಲಿ ಯಾವ್ದೋ ಒಂದು ಹೊಸ ಪ್ಲೇಸ್ ಅನ್ಲಾಕ್ ಮಾಡಿದ್ವಿ. ಹಾಂ, ಒಂದು ಕಡೆಯಿಂದ ಸುತ್ತ ಹಾಕ್ಬಿಟ್ವಿ ಫುಲ್ಲು. ಇಲ್ಲಿ ಯಾವುದೋ ಮನೆಗಳೈತೆ. ಈ ಮನೆ ನೋಡ್ರಿ ಏನು ಸಕ್ಕದಾಯ್ತು ಅಲ್ಲಿ. ಹಾಂ ಬನ್ನಿ ಹಂಗಾರೆ. ವಾಪಸ್ ಅಯ್ಯೋಯ್ಯೋ. ಯಾರು ಹಿಮ್ಮಲೇನು ಬೇರೆ ಎಕ್ಸಾಸ್ಟಾ ಇದು? ಬಿಗ್ಗೆ ಹೊಡಿತಾ ಇದೆ ಬೀಟು. ಓಹೋ, ಬ್ಯಾಲೆನ್ಸಿಂಗ್ ಇನ್ ದ ಲೈಫ್ ಈಸ್ ದ ಬೆಸ್ಟ್. ಬ್ರೋ ಹೋಗಿ ಬ್ರೋ ಕಾಲಿಡಲ್ಲ ನಾನು. ಹಾಂ, ಅಲ್ಲಿಂದನೂ ಕಾಲಿಡ್ದಲ್ಲೇ ಬಂದೆ ಕ್ಲೀನಾಗಿ. ಹಾಂ, ತವಾಕಬಿಟ್ರಾ? ಸ್ಲೈಡ್ ಮಾಡಿಬಿಟ್ರಾ ಫುಲ್ಲು? ಎಲ್ಲಿ ನಿಲ್ಲಿಸಿ, ಹಿಂಗೆ ನಿಲ್ಲಿಸಿ ಆ ಥರನಾ? ಇವಾಗ ನೋಡ್ರಿ ಮಲಗ್ಸಿದ್ರು ಟೆನ್ಷನ್ ಇಲ್ಲ, ಅದು ಫೋಲ್ಡೇಬಲ್ಲು ಲಿವರ್ಸು. ನಾನು ಒಬ್ಬರು ಫಸ್ಟು ಕೇಳೋಕೊಬ್ರು ನಿಲ್ಸಿದ್ರು. ನಾನು ಆಫ್ ರೋಡ್ ಮೋಡ್ ಚೇಂಜ್ ಮಾಡ್ಕೊಂಡೋಣ ಅಂತ ಹಂಗೆ ನಿಲ್ಸೇ ಬಿಟ್ಟೆ. ಇಲ್ಲ ನಿಲ್ಸಿರಲ್ಲ, ನಿಲ್ಸ್ಬಿಟ್ರೆ ತಗೊಳಪ್ಪ ಹಾಕೊಂಡೇ ಬಿಡೋಣ ಲಾಕು. ಇವಾಗ ಡ್ರೋನ್ ಆರಿಸೋ ಕಾರ್ಯಕ್ರಮ ನಡೀತಾ ಇದೆ. DJI ನಿಯೋ ಡ್ರೋನ್ ಪೈಲಟ್ ಬಂದು ಹಿತೇಶ್ P ಜೈನ್ ಅವರು. ಹ್ಞೂ, ಡ್ರೋನ್ ಪೈಲಟ್ ಅಂತಾನೆ ಅನ್ನೋದು. 6:20 ಟಿನೀನ್ ಅಂತೆಲ್ಲ ಅಂತು ಬ್ರೋ. ಅದರಿಂದ ಚಾರ್ಜ್ ಆಗ್ತೈತೆ ಫೋನು. ನೋಡ್ರಿ ಈ ಜಾಗ ಹೆಂಗೈತೆ, ಸಖತ್ತಾಗೈತೆ ಜಾಗ. ನಾವು ಅಲ್ಲಿಂದ ಹಂಗೆಲ್ಲ ಹೋಗಿ ಹಂಗೆಲ್ಲ ಹೋಗಿ ಹೆಂಗೆಂಗೋ ಹೋಗಿ ಬಂದ್ಬಿಟ್ವಿ. ಸ್ಟಾರ್ಟ್ ಆಯ್ತು. ಇಲ್ಲಿ ಕಾಣ್ತಾ ಇತ್ತು ನೋಡ್ರಿ. ಈ ನೆಲಕ್ಕಿಟ್ಟ ಕೈಯಲ್ಲಿ ಆರಿಸ್ಬೋದಾ? ನಾನು ಹಿಡ್ಕೊತೀನಿ ಕೊಡ್ರಿ ಹಿಂಗೆ. ಹಿಡ್ಕೊಂಡ್ರೆ ಸ್ಟಾರ್ಟ್ ಆಯ್ತು. ಈ ಚೆನ್ನಾಗಿತ್ತು ಕಾಣಲ್ಲ ಒಂಥರ. ಅಲ್ಲೇನು ತೋರ್ಸೋದು, ಅದೇ ಕ್ಲಿಪ್ ಹಾಕ್ತೀನಲ್ಲ ಬಿಡು. ಡ್ರೋನ್ ಮೇಲೆ ಹಾರ್ತಾ ಇದೆ ನೋಡಿ. 3 ಅಡಿ ಹೋಯ್ತು, 6 ಅಡಿ ಹೋಯ್ತು, 12 ಅಡಿ ಹೋಯ್ತು, 50 ಅಡಿ ಹೋಯ್ತು, 100 ಅಡಿ ಹೋಯ್ತು. ಅದು ಹಾರ್ತು ಬ್ರೋ. ಏನು ಮಾಡೋದ ಗೊತ್ತಾ, ಎಲ್ಲ ಗಾಡಿನೂ ಮಲಗಿಸ್ಬಿಡೋಣ ಹಿಂಗೆ ಕರೆಕ್ಟಾಗಿ ಇಲ್ಲಿ ಸೆಂಟ್ರಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಆರ್ಸೋದ. ಅವಾಗ ಸ್ಯಾಂಡಿ ಬಿದ್ದಾಗ್ಬಿಟ್ಟ. ಇವ್ನು ಕಾಲು ಎತ್ಕೊಂಡು ಬಿದ್ದಾಗ್ಬಿಟ್ಟಾನೆ. ಏನಾಯ್ತಪ್ಪ? CJ ಮಾಡ್ತಾರ, ಏನ್ ಮಾಡ್ತಾರ? ಚಪ್ಲಿ ನೋಡಿ ಎಲ್ಬಿಟ್ಟವನೇ. ಹಾಂ ಸಾಕಲ್ವಾ? ಕರೆಕ್ಟ್ ಐತೆ ಬ್ರೋ. ನಾವು ಟೋಟಲ್ ಜಾಮ್ 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 ಜಾಮ್.
ಇನ್ನು ಆ ಕಡೆ ಎಲ್ಲರೂ ತೋರಿಸ್ತಾರೆ ಹಿಂಗೆ ಸ್ಯಾಂಡಿ ಬೀದಾಗಿಂದಲ್ಲ ಹಂಗೆ. ಏಯ್ ಬಿದ್ದೋಗ್ಬಿಟ್ಟೆ. ಇನ್ನೊಂಚೂರು ಮೇಲ್ಕೆ ಹೋಗ್ಬೇಕು ಬ್ರೋ. ಸಾಕಿಷ್ಟು ಬಿಡ್ರಿ ಸಾಕು. ಫೋಟೋಸ್ ತಗೊಂಡಾಯ್ತು, ಕುಂತ್ಕೊಂಡು ಆರಾಮಾಗಿ ಮಾತಾಡಾಯ್ತು. ಆನ್ ಆಗೈತೆ. ಹಿಂಗೆ ಹೋಗೋಣ ಬ್ರೋ, ನೋಡೋದ ಸುಮ್ಮನೆ ಹೋಗ್ಬಿಟ್ಟು ಆಗ್ಲೇ ಅಂದ್ರೆ ವಾಪಸ್ ಹೋಗ್ಬಿಡೋಣ, ಎಷ್ಟಾಗುತ್ತೆ ಅಷ್ಟು ಹೋಗಿ. ಸುಮ್ಮನೆ ಅಡ್ವೆಂಚರಸ್ ಮಾಡ್ತಾಯಿದ್ದೀವಿ, ಅಲ್ಲೇನು ಇಲ್ಲ ಅಂದ್ರೂ ಹೋಗ್ಬಿಡೋದ ಅಂತ. ಫುಲ್ ಆಫ್ ರೋಡ್ ಅಡ್ವೆಂಚರ್ ಹೆಂಗೆ ಕಾಣುತ್ತೆ ಹಂಗೆಲ್ಲ ಹೋಗ್ತಾ ಇರೋದೇನೆ. ಓಹೋ ಏನು ಗುರು ಕ್ರೇಜಿ ಐತಿ ಇದೊಳ್ಳೆ ಜಾಗ. ಎಲ್ಲಿಗೆ ಹೋಗುತ್ತಿದು ಈ ದಾರಿ, ಎಲ್ಲಿಗೆ ಹೋಗುತ್ತೆ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಓಯ್ ಮುಳ್ಳೈತಪ್ಪ, ಮುಳ್ಗಿಡ ಅದು. ಓ ಏನು ಬ್ರೋ ಇದು ಕ್ರೇಜಿ. ಯಾವ್ದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ಇದೆ ಗುರು, ಸಾಕಾಗೈತೆ. ಹೆಂಗೆ ಕಾಣಿಸ್ತಾ ಐತಿ, ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬ್ರೋ ದಾರಿ ಇಲ್ಲ ಇಲ್ಲಿ. ಇಲ್ವಾ ದಾರಿ? ಯೂ ಟರ್ನ್ ನೋಡಿಯಪ್ಪ. ಅಯ್ಯೋ ಆ ಕಡೆನಾ? ಇಲ್ಲ ಬ್ರೋ, ಇಲ್ಲಿಗೆ ಬರ್ತೀವಿ ತಿರು ವಾಪಸ್ಸು. ಹಂಗೆ ಹೋಗ್ತೀವಿ ಅಷ್ಟೇ. ಓ ಪಾತಾಳ ಇದು. ಓಹೋ ಇವಾಗ ಹಾಕೊಂಡಿರ್ತಿದ್ದೋ ಸರಿಯಾಗಿ. ಆಗಲ್ವಾ ಹಂಗೆ ಬ್ರೋ? ಮುಳ್ಳು ನಾವು ಹಂಗೆ ಬಂದಿದ್ದು. ನಡೀರಿ ಹೆಂಗಾರೆ. ಹೆವಿ ಕ್ರೇಜಿಯಾಗಿ ಓಡಾಡ್ತಾ ಇದೀವಿ ನಾವಂತೂ. ಏನಾಯ್ತು ಬ್ರೋ? ಬರ್ರಪ್ಪ, ನಿಜವಲ್ಲ ನಾವು ಹಿಂಗೇನ ಬಂದಿದ್ವು? ಅಯ್ಯೋಯ್ಯೋ ಅಯ್ಯಪ್ಪ, ದಾರಿನೇ ಇಲ್ಲ ಗುರು ಇದು. ಅಯ್ಯೋ ಬ್ರೋ, ಅಯ್ಯೋ ಸ್ವಾಮಿ. ಓಹೋ
ಬಟ್ಟೆನೇ ಹಿಡ್ಕೊಂಬಿಡ್ತು ಅಯ್ಯೋ. ಅಯ್ಯೋ ಹೆಂಗಿಂದ ಹೋಗಿ ಹೆಂಗಿಂದ ಬಂದೋಗ್ರು. ಅಲ್ಲಿ ಯಾವುದೋ ಮುಳ್ಳಿನ ಗಿಡ ಯಪ್ಪ ಫುಲ್ ಚುಚ್ಚು ಹಾಕ್ಬಿಡ್ತು. ಓ ಒಳಗಡೆ ಕೇಳ್ದುಬಿಟ್ಟೈತೆ. ಹಾಂ ಹೋಯ್ತವ್ರೆ. ಆ ಕಡೆಯಿಂದ ಬಾ. ಏನು ಇಳ್ದ್ಬಿಟ್ಟು ನೋಡ್ತಾರಲ್ಲ ಅಲ್ಲಿ. ಬನ್ನಿ ಅಲ್ಲಿಗೆ ಹೋಗೋಣ ಹಂಗಾದ್ರೆ. ಬಂದ್ರಾ? ಬಾ ಬಾ ಬಾ. ಎಲ್ಲೆಲ್ಲೋ ಚುಚ್ತಾ ಇದೆಯಲ್ಲ ಮುಳ್ಳು. ಮುಳ್ಳಿನ ಗಿಡಗಳೈತೆ ಗುರು ಇಲ್ಲಿ. ವಾ ಕ್ರೇಜಿ. ಸುಮ್ಮನೆ ಆ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಏಯ್ ಸೈಲೆಂಟಾಗಿ ಹೋಗ್ಬಿಡ್ಬೇಕು ಇವಾಗ ನಾವು. ಊರಲ್ಲಿ ಹಬ್ಬ ಮಾಡ್ತಾರಂತೆ. 3ನೇ ಗೇರ್ಗೆ ಹಾಕ್ಬಿಟ್ಟು ನೆಮ್ಮದಿಯಾಗಿ ಹೋಗ್ತಾಯಿದ್ರೆ ಎಕ್ಸಾಸ್ಟ್ ಸೌಂಡೇ ಕೇಳಿಸಲ್ಲ, ಬರೀ ಇಂಜಿನ್ ಸೌಂಡ್ ಮಾತ್ರ ಕೇಳಿಸುತ್ತೆ. ಆರಾಮಾಗಿ ಹೋಗ್ಬಿಡ್ಬೇಕು ಹಿಂಗೆ. ಚೆನ್ನಾಗಿತ್ತು ಗುರು, ಒಳ್ಳೆ ಪ್ಲೇಸು. ಅಲ್ಲಿ ಸನ್ಸೆಟ್ಟು ಅಲ್ಲಿ ನಮಗೆ ಕಾಣಿಸ್ತಿರ್ಲಿಲ್ಲ. ಅಲ್ಲಿ ಮರಗಳೇ ಅಡ್ಡ ಇದ್ದು, ಮರಗಳು ಅಡ್ಡ ಇರಲಿಲ್ಲ ಅಂದರೆ ಕರೆಕ್ಟಾಗಿ ಸನ್ಸೆಟ್ ಕಾಣಿಸ್ತಿರೋದು ನಮಗೆ. ನೀರು ಕುಡಿಯೋಣ ಅಂತ ನಿಲ್ಸವ್ರೆ, ಊರನ್ನ ಪಾಸ್ ಆದ್ವಿ. ಇಷ್ಟೇ ಈ ವ್ಲಾಗಲ್ಲಿ. ಒಂದು ಒಳ್ಳೆ ಅಡ್ವೆಂಚರಸ್ ಸಖತ್ತಾಗಿತ್ತು. ಆಫ್ ರೋಡ್ ಆಗಲಿ, ಅಲ್ಲಿ ನಾವು ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಸುಮ್ಮನೆ ದಾರಿ ಗೊತ್ತಿಲ್ಲದೇ ಇದ್ದರೂ ಸುಮ್ಮನೆ ಹೋಗಿದ್ವಲ್ಲ, ಮುಳ್ಳು ಗಿಡ ಮರ ಅದ್ರ ಮಧ್ಯೆ ಎಲ್ಲ ಸಖತ್ತಾಗಿತ್ತು ಒಂಥರ. ಮುಂದೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗೋದ. ಬಾಯ್ ಬಾಯ್. ಮರಿಣ ಅಂತ ಬಂದಿದ್ದೀನಿ ಹುಡುಗ ಜೊತೆ. ಮತ್ತೆ ನೆನಪಿಸ್ತವ್ರೆ. ಮದುವೆ ಗಂಡಿನ ಕಳೆ ಕಾಣ್ತಾ ಇದೆ ಮುಖದಲ್ಲಿ. ಟಯರ್ಡ್ ಆಗಿ ಗಂಡ ಎಲ್ಲ ಬಿಟ್ಕೊಂಡು ಇದು ಮದ್ವೆ ಗಂಟರ ಇದೀನಿ. ಇನ್ನು ಎಷ್ಟು ದಿನ ಅಣ್ಣ ಮದುವೆ? ಇನ್ನ 2 ವಾರ. 2 ವಾರದಲ್ಲಿ? 2 ವಾರ ಇಲ್ಲ, 10 ದಿನ. ಇನ್ನು 2 ವಾರ ಆದ್ಮೇಲೆ ಈ ಥರ ಬರೋಕ್ಕಾಗಲ್ಲ. ಕರೆಕ್ಟಾಗಿ ಇವತ್ತು 1 ವಾರಕ್ಕೆ ನಮಗೆ ಶಾಸ್ತ್ರ ಶುರು ಆಗುತ್ತೆ. ಚಪ್ರ ಶಾಸ್ತ್ರ ಅದಿದೆಲ್ಲ ನಮ್ಗೆ ಮುಗಿದ ಗಾಯ್ಸ್ ನನ್ನ ಟೈಮ್. 2 ವಾರ ಆದಮೇಲೆ ಬರಲ್ಲ.